ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶ್ಯೂಸ್ ಕಿಚನ್. ಈಗ ನಿಮಗೆ ಅದು ಗೊತ್ತಾಗ್ತದೆ ನೋಡಿದ ತಕ್ಷಣವೇ ತೊಗರಿ ಕಾಳಿಂದ ನಾನು ಮಾಡ್ತಾ ಇರೋದು. ಇಂಗ್ಲೀಷಲ್ಲಿ ಪಿಜನ್ ಪಿ ಅಂತ ಹೇಳ್ತಾರೆ, ಗ್ರೀನ್ ತೂರ್ ದಾಲ್ ಅಂತಲೂ ಹೇಳ್ತಾರೆ. ಇದರಲ್ಲಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಗ್ರೇವಿ ನಾನು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಕಾಯಿ ಹಾಕದಿರೋ ನಾನು ಮಾಡ್ತಾ ಇರೋದು. ಈಗ ನೀವೇ ನೋಡಿ ಹೇಗೆ ಅಂತೇಳಿ. ಈಗ ಅದು ತೊಗರಿ ಕಾಳೆಲ್ಲ ನೀಟಾಗಿ ಬಿಡಿಸ್ಕೊಂಡು ನಾನು ಅದನ್ನು ಸಪ್ರೇಟಾಗಿ ನಾನು ಬೇಯಿಸಿದ್ದೀನಿ. ಈಗ ನಾನು ಅದು ಮಸಾಲೆಗೆ ಬೇಕಾಗಿರೋದು ಧನಿಯಾ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, ಒಂದು ಸ್ವಲ್ಪ ಕಾಳು ಮೆಣಸು ಇಷ್ಟನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಪ್ಯಾನ್ಗೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿಡ್ಕೊಂಡು ಅದು ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಒಂದು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕ ಆಲೂಗೆಡ್ಡೆ ಇದ್ದರೆ 2 ಆಲೂಗೆಡ್ಡೆ ಯೂಸ್ ಮಾಡಿ. ನಾನು ಒಂದು ದೊಡ್ಡದು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು 5 ನಿಮಿಷ ಅದು ಬೆಂದಾದಮೇಲೆ, ಒಂದು 5-10 ನಿಮಿಷ ಬೇಗ ಬೆಂದ್ಬಿಡುತ್ತಲ್ಲ, 5 ನಿಮಿಷ ಎಣ್ಣೆಲ್ಲೇ ಅದು ಬೆಂದಾದಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಈ ಥರ ಮಾಡಿ ಫ್ರೆಂಡ್ಸ್, ಕಾಯಿ ಇಲ್ಲದೆ ಮಾಡಿರೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಏನು ತಿಕ್ಕಾಗೇ ಇರುತ್ತೆ. ಸಾರು ಥರ ತೆಳುವಾಗೂ ಏನಿರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ಅನ್ನ ಜೊತೆ ಎಲ್ಲ ತುಂಬ ಕಾಂಬಿನೇಷನ್ ಆಗಿರೋದು. ನೀವು ಒಂದು ಸತಿ ಇದನ್ನು ನೀವು ಟ್ರೈ ಮಾಡಿ. ಈಗ ನಾನು ಮಸಾಲೆ ಎಲ್ಲ ಹಾಕಾಮೇಲೆ 1.5 ಲೋಟ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿ ಬರೋಕ್ಕೆ ಬಿಡಬೇಕು. ಈಗ ನಾವು ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ, ಅದರಲ್ಲೂ ಒಂದು ಸ್ವಲ್ಪ ನೀರಿತ್ತು. ಈಗ ನೋಡ್ಕೊಂಡು ನೀವು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ತೊಗರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಈಗ ಬೇಯಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರ್ತಾ ನೋಡಿ ಅದು ಕಲರು ಚೇಂಜ್ ಆಗಿದೆ ನೋಡಿ, ಮೇಲೆ ಎಣ್ಣೆ ಥರ ಅನ್ಸುತ್ತಲ್ಲ, ಆಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ಇದೇ ಥರ ನೀವು ಮಾಡಿ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.